ನಮ್ಮ ಮದುವೆಯ ವಿಡಿಯೋ ಜಾಸ್ತಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಸೋದಕ್ಕೆ ಹೋಗಲ್ಲ. ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಇದು ಸ್ಟಾರ್ಟಿಂಗು ಚಪ್ರ ಪೂಜೆ ಮಾಡ್ತಾರಲ್ಲ ಆ ಶಾಸ್ತ್ರ ಮಾಡ್ತಾ ಇರೋದು. ನಮ್ಮಮ್ಮ ಫುಲ್ ಖುಷಿಯಾಗಿದ್ರು. ಇವಳು ನಮ್ಮನೆಯಲ್ಲೇ ಇದ್ದಿದ್ರಿಂದ ಅವಳು ಕೂಡ ಪೂಜೆ ಮಾಡ್ತಾಳೆ. ಇದೊಂದು ಸಿಂಪಲ್ ಆಗಿ ನಮ್ಮ ಹತ್ರ ಫೋನ್ ಇತ್ತಲ್ಲ, ಅದರಲ್ಲೇ ಫೋಟೋಶೂಟು. ಇದು OnePlus ಮೊಬೈಲ್ ಇತ್ತು ಅವಾಗ ನನ್ನ ಹತ್ರ. ಅದರಲ್ಲಿ ಬರೀ ಸ್ಲೋ ಮೋಷನ್ ತಗೋತಿದ್ದೆ, ಕ್ಲಿಪ್ಸ್ ಚೆನ್ನಾಗಿ ಬರುತ್ತೆ ಅಂತ. ನಾವು ಬರೀ ಸ್ಲೋ ಮೋಷನ್ ತಗೊಂಡಿರೋದಾಗಿದೆ ವಿಡಿಯೋ ಟೈಮಲ್ಲಿ. ಇದು ಬಳೆ ಶಾಸ್ತ್ರ ನಂದು. ಇದನ್ನ ನಾನೇ ವಿಡಿಯೋ ಮಾಡ್ತಿರೋದು. ಇದು iPhone 13 ಮಿನಿನಲ್ಲಿ ಮಾಡಿರೋದು ಆಯ್ತಾ. ಅವಾಗ ಹೊಸ ಫ್ಯೂಚರ್ ಬಂದಿತ್ತು ಸಿನಿಮ್ಯಾಟಿಕ್ ಅಂತ. ಸೊ ನಾನೆಲ್ಲ ಟೆಸ್ಟ್ ಮಾಡ್ತಿದ್ದೆ, ಎಷ್ಟು ಝೂಮ್ ಇನ್ ಆಗುತ್ತೆ, ಎಷ್ಟು ಝೂಮ್ ಔಟ್ ಆಗುತ್ತೆ ಅಂತ. ನೋಡ್ಬೋದು ಯಾವ ತರ ಝೂಮ್ ಮಾಡ್ತಿದ್ದಾರೆ, ಯಾವ ತರ ಝೂಮ್ ಔಟ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿ, ನಮ್ಮ ಹುಡುಗಿ ಮೆಹಂದಿ ಬಿಡಿಸ್ಕೊಂಡಿರೋದ. ನಾನು ಅವತ್ತಿನ ದಿನ ಬಿಡಿಸ್ಕೊಂಡಿದ್ದೆ, ನಮ್ಮನೆಯಲ್ಲೇ ಬಿಡಿಸಿದ್ದು. ಫೋಟೋ ಇಲ್ಲ ಅನ್ಸುತ್ತೆ. ಫೋಟೋ ಹುಡುಕ್ತಿವಿ, ಇದ್ರೆ ಅದನ್ನ ಹಾಕ್ತಿವಿ ಮೆಹಂದಿ ಶಾಸ್ತ್ರದ್ದು. ಸೊ ಎಲ್ಲ ಯಾಕೆ ಡಲ್ ಆಗಿದ್ದೀರಾ ಅಂತ ಕೇಳಕ್ ಹೋಗ್ಬೇಡಿ. ಯಾಕೆ ಬೇಜಾರಾಗ್ತಿತ್ತಾ? ಅಲ್ಲ, ಅದು ಬಳೆ ತುಂಬಾ ಅಂದ್ರೆ ತುಂಬಾ ಟೈಟ್, ಫುಲ್ ಟೈಟ್ ಇತ್ತು. ನಾನು ಕೇಳಿದ ಸ್ವಲ್ಪ ಲೂಸ್ ತನ್ನಿ ಅಂತ, ಬಟ್ ಫುಲ್ ಟೈಟ್ ಹಾಕ್ಬಿಟ್ಟಿದ್ರು. ಅವ್ರು ಹೇಳ್ತಿದ್ರು ಟೈಟ್ ಆಗಿರೋದೇ ಹಾಕೋಬೇಕು ಬಟ್ ಅಷ್ಟೊಂದು ಟೈಟ್ ಅಲ್ಲ, ತೀರಾ ಟೈಟ್ ಇತ್ತು ನನಗೆ. ಆದ್ರೂ ನೋವಾಯ್ತಿದ್ರು ಕೂಡ ಆ ನೋವು ಅದು ಮುಕ್ತಲ್ಲಿರೋದು ಬಳೆ ನೋವು. ಯಾಕೆಂದ್ರೆ ನನಗೆ ಇಲ್ಲಿ ಅಡ್ಡ ಮೂಳೆ ಇದೆ ಅಂತಾನು ನಾನು ಅವ್ರಿಗೆ ಹೇಳಿದ್ದೆ. ಮುಗುಳ್ನಾಗೆ ಮಾಡ್ಕೊಂಡು ನನಗೆ ಬೇಜಾರಾಗ್ತಿದೆ ಈಗ ಇದನ್ನ ನೋಡಿದ್ರೆ. ಹೇಳಂಗಿಲ್ಲ ಬಿಡಂಗಿಲ್ಲ, ಹುಡುಗಿ ಮನೆ ಕಡೆಯಿಂದ ಒಬ್ಳೆ ಇದ್ದಿದ್ದು ಬೇರೆ. ಹಂಗೇನಿಲ್ಲ, ಇವರು ನಮ್ಮನೆಯವ್ರ ತರನೇ ಇದ್ದಿದ್ದು. ನಂಗೆ ಹಂಗ ಅನ್ನಿಸ್ತಿರ್ಲಿಲ್ಲ. ನೀವು ನಮ್ಮನೆಯವರೇ ಅಲ್ಲ. ನಮ್ಮಮ್ಮ ಇವಾಗ ಬಂದು ಕೂತ್ಕೊಂಡ್ರು. ಇವರು ಇಲ್ಲಿ ಕೂತಿದ್ದಲ್ಲ ವಿನುತಾ ಅಂತ, ಇವಳು ಅವ್ರ ಚಿಕ್ಕಪ್ಪನ ಮಗಳು, ತಂಗಿ ಆಗ್ಬೇಕು. ಇದು ಅವ್ರ ಅತ್ತೆ, ಇಲ್ಲಿ ಹಿಂದೆ ಕೂತಿರೋರು. ನಮ್ಮ ಅತ್ತೆಗೂ ಪಾಪ ಬೇಜಾರಾಗ್ತಿತ್ತು, ಯಾಕೆಂದ್ರೆ ನೋವು ಅಂತಿದ್ನಲ್ಲ, ಅದಕ್ಕೆ ಆ ಟೈಮಲ್ಲಿ. ಸೊ ಹಿಂಗಾಯ್ತು ಬಳೆ ಶಾಸ್ತ್ರ. ಆಮೇಲೆ ಮತ್ತೆ ಕೇಳಕ್ ಹೋಗ್ಬೇಡಿ, ನಾವ್ ಹೇಳಿದೀವಿ ಅವ್ರ ಅಪ್ಪ ಅಮ್ಮ ಯಾಕೆ ಬಂದಿಲ್ಲ, ಯಾಕೆ ಕರ್ದಿಲ್ಲ ಅಂತ. ಪ್ಲೀಸ್ ಯಾರು ಅದು ಒಂದು ಮಾತ್ರ ಕೇಳ್ಬೇಡಿ. ನಾವು ಆಲ್ರೆಡಿ ಇದ್ರ ಬಗ್ಗೆ ತುಂಬಾ ಮಾತಾಡಿದೀವಿ. ಮತ್ತೆ ಅದ್ರ ಬಗ್ಗೆ ಹೋದ್ರೆ ನಿಮ್ಗೆ ಬೇಜಾರಾಗ್ಬಿಡುತ್ತೆ, ಏನಕ್ಕೆ ಬರೀ ಅದನ್ನೇ ಮಾತಾಡ್ತಾರೆ ಅಂತ. ಓನ್ಲಿ ಸ್ಪ್ರೆಡ್ ಹ್ಯಾಪಿನೆಸ್ ಅಂತಾರಲ್ಲ, ಇವತ್ತು ಫುಲ್ಲು ನಮ್ದು ಖುಷಿ ಮೂಮೆಂಟ್ಸ್. ಯಾಕಂದ್ರೆ ನಮ್ಮ ಹತ್ರ ಈ ಫುಟೇಜ್ ಇದೆಯಾ ಅನ್ನೋದೇ ನಮಗೆ ಗೊತ್ತಿರ್ಲಿಲ್ಲ. ನಿನ್ನೆ ಈ ಟ್ಯಾಬಲ್ಲಿ ನೋಡ್ಬೇಕಿದ್ರೆ ಸಿಕ್ಕಿದ ಫುಟೇಜಸ್ ಇವೆಲ್ಲ. ಸೊ ಯೂಟ್ಯೂಬಿಗೆ ವಿಡಿಯೋ ಹಾಕೋದ್ರಿಂದ ಇನ್ನೊಂದು ಏನು ಉಪಯೋಗ ಅಂದರೆ, ನಮ್ಮ ಮೆಮೊರೀಸು ಒಂದು ಜಾಗದಲ್ಲಿ ಸೇವ್ ಆಗಿರುತ್ತೆ. ನಾವು ಅಣ್ಣನ ಮುದುಕಿಯಾಗಿ ಅಲ್ವಾ, ಅಥವಾ ಮುದುಕಿಯಾಗಿ ಹಿಂಗ್ ಕೋಲ್ ಉರ್ಕೊಂಡೆಲ್ಲ ನಡೀತಿರ್ತೀವಲ್ಲ, ಅವಾಗಿಂದೆಲ್ಲ ನೋಡಕ್ಕೆ ಒಳ್ಳೆ ಮೆಮೊರೀಸ್ ಅಲ್ವಾ, ಖುಷಿ ಆಯ್ತಿರುತ್ತೆ. ಈಗಲೇ ಖುಷಿ ಆಗ್ತಿದೆ, ಇನ್ನು ಆಗ ಇನ್ನೆಷ್ಟು ಖುಷಿ ಆಗ್ಬೋದು. ಫುಲ್ಲು ಬಳೆ ಶಾಸ್ತ್ರ ಮುಗಿಯೋ ತನಕ ಮಾಡ್ಕೊಬಿಟ್ಟಿದ್ದೀನಿ. ಯಾಕಂದ್ರೆ ನನ್ನ ಕೈಯಲ್ಲಿ ಅವಾಗ ಐಫೋನ್ ಆಗಿನ iPhone 13 ಟೈಮಲ್ಲೆಲ್ಲ ಐಫೋನ್ ಯಾರ ಹತ್ರ ಏನಾದ್ರು ಇದ್ರೆ ದೊಡ್ಡವರು ಇವಾಗಂತೂ ಎಲ್ಲರ ಹತ್ರ. ಸೊ ಬಳೆ ಶಾಸ್ತ್ರದ ಇಷ್ಟೊಂದು ಮಾಡ್ಬಿಟ್ಟು ನಾನು ವಿಡಿಯೋನ ಮೇ ಬಿ ಟ್ರಿಮ್ ಮಾಡಬೇಕು ನೀವೀಗ. ಜಾಸ್ತಿ ಅನ್ಸಿದ್ರೆ ಫಾಸ್ಟ್ ಮೋಡ್ ಇಟ್ಕೊಬಿಟ್ಟು ನೋಡ್ಕೊಬಿಡಿ, ನಿಮಗೆ ಬೋರ್ ಮಾಡೋದಕ್ಕೆ ಇಷ್ಟ ಇಲ್ಲ. ನನಗೆ ಗೊತ್ತಿರ್ಲಿಲ್ಲ ಇಷ್ಟೊಂದು ಐತೆ ಬಳೆ ಶಾಸ್ತ್ರದ್ದು ಅಂತ. ಫುಲ್ ತೊಡ್ಸೋ ತನಕ ಮಾಡ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲೆಲ್ಲ ಮಕ್ಕಳೆಲ್ಲ ಅಲ್ಲಿ ಅವರೆಲ್ಲ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಇದು ವಾಯ್ಸ್ ಹಾಕಿದ್ರೆ ಗೊತ್ತಾಗ್ತಿತ್ತು ನಿಮಗೆ. ಅಲ್ಲಲ್ಲೇ ಅವರು ಹೇಳ್ತಿದ್ದಾರೆ, ಇನ್ನೂ ಕೂಡ ಬಳೆ ಆಂಟಿಗೆ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ ಇದೇ ಸರಿ ಅಂತ ವಾದಿಸ್ತಾ ಕೂತಿದ್ರು ಎಲ್ರಿಗೂ. ಏನಕ್ಕೆ ಬಳೆ ಶಾಸ್ತ್ರ ಮಾಡೋದು ಅಂತ ಗೊತ್ತಾ ನಿಂಗೆ? ನಿಜವಾಗ್ಲೂ ನಂಗೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಎರಡ್ ತರ ಬಳೆ ತೊಡಿಸ್ತಾರೆ ಈ ಕಡೆ. ಯಾವ ತರ, ಒಂದು ಹಸಿರು ಕಲರ್ ಬಳೆ ಮತ್ತು ಒಂದು ಕಪ್ಪು ಕಲರ್ ಬಳೆ, ಅದಷ್ಟೇ ಗೊತ್ತು ನನಗೆ. ಬಟ್ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮುಗಿತಪ್ಪ ಬಳೆ ಶಾಸ್ತ್ರ. ಹೀರೋ ಬಂದ್ರು. ಅರಿಶಿನ ಶಾಸ್ತ್ರ ನೆನೆಸ್ಕೊಂಡ್ರೆ ನಂಗೆ ಈಗ್ಲೂ ನಗು ಬರುತ್ತೆ. ನಮ್ ತಲೆಯಲ್ಲಿ ಇರ್ಲೇ ಇಲ್ಲ. ನಾವ್ ಹಿಂಗ್ ರೆಡಿ ಆಗಿ ಈಗ ಮಾಡ್ಕೋತಾರ ಗೊತ್ತಾ ಅರಿಶಿನ ಶಾಸ್ತ್ರ ಎಲ್ಲ, ಆತರ ರೆಡಿ ಆಗ್ಬೇಕು ಅಂತ ನಮ್ ತಲೆಯಲ್ಲಿ ಇರ್ಲೇ ಇಲ್ಲ. ನಂದು ಯಾವ್ದೋ ಒಂದು ಟಾಪು, ಅದಕ್ಕೊಂದ್ ಸೀರೆ. ಅಂದ್ರೆ ಡ್ರೆಸ್ ಕೋಡ್ ಎಲ್ಲ ಮೈಂಟೈನ್ ಮಾಡ್ತಾರಲ್ಲ, ಅದೆಲ್ಲ ಏನು ಮೇಂಟೈನ್ ಮಾಡಿಲ್ಲ, ಇರ್ಲಿಲ್ಲ. ನಮ್ದು ಸಿಂಪಲ್ ಆಗಿ ಚೆನ್ನಾಗಿರೋ ಮದ್ವೆ. ಅರಿಶಿನ ಶಾಸ್ತ್ರನೂ ಕೂಡ ನಮ್ಮನೇನಲ್ಲೇ ನೋಡಿ, ಡ್ರೆಸ್ ಕೋಡ್ ಇಲ್ಲ, ಯಾವ್ದೋ ಒಂದು ಬನೀನು, ಯಾವ್ದೋ ಒಂದು ಪಂಚೆ, ಮುಗಿಸ್ಬಿಟ್ಟಿದೀನಿ ಅದನ್ನ. ಅದು ಬೇರೆಯವ್ರು ವಿಡಿಯೋ ಮಾಡ್ಕೋತಿದ್ರು. ನನ್ನ ಹುಡುಗಿ ಅಂತೂ ಮದ್ವೆ ಡ್ರೆಸ್ ನಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ಲು, ಸಿಂಪಲ್ ಆಗಿ. ಇವಾಗ್ಲೂ ಹಂಗೆ ಇದೆಯಾ? ಅಲ್ಲ, ಹಿಂದೆ ನಮ್ಮ ಅತ್ತೆ ಇದ್ರು, ಅಬ್ಸರ್ವ್ ಮಾಡಿ ಅದನ್ನ. ಆಯ್ತಾ, ರೆಡಿ ಆಗ್ತಿದ್ರು ಅವರು. ನೋಡಿ, ಚೆನ್ನಾಗಿತ್ತು, ಸಿಂಪಲ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದ್ಲು. ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಇಟ್ಟಿದ್ದೆ. ಚೆನ್ನಾಗಿದೆ ಅಲ್ಲ? ಅದೇ ನಾವು ಅವಾಗಲೇ ಹೇಳ್ದಂಗೆ ನಮ್ಮ ಮದುವೆ ಆಗಿದ್ದು ಮಾವಿನಕೆರೆ ಬೆಟ್ಟ. ಎಲ್ಲಿ ಬರುತ್ತೆ ಅಂದರೆ ಹೊಳೆನರಸೀಪುರ.
ಇವಾಗ ದೇವೇಗೌಡರು ಎಲ್ಲ ಕುಮಾರಸ್ವಾಮಿ ಅವ್ರು ಏನಾದ್ರು ಯಾವ್ದಾದ್ರು ಪೂಜೆ ಯಾವ್ದಾದ್ರು ಕಾರ್ಯಕ್ಕೆ ಹೋಗ್ಬೇಕು ಅಂದರೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನ ಅಂತೂ ತುಂಬಾ ಸುಂದರವಾಗಿದೆ. ಆ ಬೆಟ್ಟದ ಮೇಲಂತೂ ಸರೌಂಡಿಂಗ್ ವ್ಯೂಸ್ ಅಂತೂ ಸಕ್ಕತ್ತಾಗಿತ್ತು. ಆ ವ್ಯೂ ಆಗ್ಲಿ, ಅದು ಆ ಫೋಟೋಜೆನಿಕ್ ಪ್ಲೇಸ್. ಇವಾಗ ಈ ವಿಡಿಯೋದಲ್ಲಿ ಬರ್ತಿರೋರು ನಮ್ಮ ಅಮ್ಮ ಅವ್ರ ತಂಗಿ ಮತ್ತೆ ಅವ್ರ ಹಸ್ಬೆಂಡು. ಇವರು ನಮ್ಮ ಅಮ್ಮ ಅವ್ರ ತಂಗಿ ಅಂದ್ರೆ ಚಿಕ್ಕಪ್ಪನ ಮಗಳು ಮತ್ತೆ ಅವ್ರ ಹಸ್ಬೆಂಡು. ಇಲ್ಲಿ ಹಿಂದೆ ವೈಟ್ ಶರ್ಟ್ ಹಾಕೊಂಡಿರೋದು ನಂದೀಶಣ್ಣ, ಇಲ್ಲಿ ಮಧು, ಮತ್ತೆ ಆ ಕಡೆ ಇರೋರೆಲ್ಲ ಅಪ್ಪನ ಫ್ರೆಂಡು ಮತ್ತೆ ಊರಲ್ಲಿರೋರು. ಇಲ್ಲಿ ನಿನ್ ಫ್ರೆಂಡ್ ಇನ್ನೊಬ್ರು ಪ್ರಜ್ವಲ್ ಇಲ್ಲ. ಇವ್ರಿಗೆ ಮದ್ವೆ ಆಗಿಲ್ವಂತ ಹೆಣ್ಣು ಹುಡುಕ್ತಿದ್ದಾರೆ ಯಾರಿಗಾದ್ರು. ಎಲ್ಲಾ ವಿಡಿಯೋದಲ್ಲೇ ಹೇಳ್ತಿರ್ತೀವಿ, ಪಾಪ ಬೇಜಾರಾಗ್ಬಿಡುತ್ತೆ ಅಣ್ಣಂಗೆ. ಹೆಣ್ಣು ಹುಡುಕ್ತವ್ರೆ ಅವ್ರಿಗೆ. ನೋಡಿ ನಿಮ್ ಕಡೆ ಯಾರಾದ್ರೂ ಕೊಡೋರಿದ್ರೆ ಕೊಡಿ. ದೇವರಾಜ್ ಅಂಕಲ್ ಇವ್ರ ಅಪ್ಪ ಅವ್ರ ಫ್ರೆಂಡ್ಸು ಇವಾಗ ಬರ್ತಿದ್ದಾರೆ. ಅವ್ರ ಫ್ರೆಂಡ್ಸ್ ತುಂಬಾ ಜನ ಇದ್ರು. ನೆಕ್ಸ್ಟ್ ಇವಾಗ ಕುಂಕುಮ ಇಡಿ ಅದು ಇದು ಶಾಸ್ತ್ರ. ನಾನ್ ಮದ್ವೆ ಪೂರ್ತಿ ಫುಲ್ಲು ನಗಾಡ್ಕೊಂಡೇ ಇದ್ದೀನಿ. ಯಾರು ಗೊತ್ತಾ ರೇಗ್ಸಿರೋದು, ಇಲ್ಲೊಬ್ರು ಸೈಡ್ ಅಲ್ಲಿ ಪಿಂಕ್ ಸಾರಿ ಹಾಕೊಂಡಿದ್ದಾರೆ ಆಯ್ತಾ. ನನಗೆ ಅವರೇ ದಾರ ಏರ್ಕೊಟ್ಟಿದ್ದು. ಇವರೇ ಅಪ್ಪ ಅಮ್ಮ ಸ್ಥಾನದಲ್ಲಿ ನಿಂತ್ಬಿಟ್ಟು ಇವ್ರೇ ಫುಲ್ ರೇಗಿಸ್ತಿದ್ರು. ಅವ್ರು ನಮ್ಮ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ನನಗೆ ದಾರ ಎಲ್ಲ ಏರ್ಕೊಟ್ಟಿದ್ದು ಅವರೇನೆ. ನಮ್ಮ ಯಜಮಾನ್ರಿಗೆ ಚೆನ್ನಾಗಿ ಕಾಲು ಎಳ್ದವ್ರೆ. ಇಲ್ಲಿ ಅಲ್ಲೇ ಮಾತಾಡ್ಕೊಂಡು ಕಾಲು ಎಳಿತಿದ್ದಾರೆ. ಒಟ್ಟಲ್ಲಿ ಚೆನ್ನಾಗಾಯ್ತು ಮದ್ವೆ ಮಾತ್ರ. ಈಗ ಮೊದ್ಲೇ ನಮ್ ಗಂಡಂಗೆ ಹೂ ಮಾಡ್ಸಕ್ ಬರಲ್ಲ. ಯಪ್ಪ ನೋಡಿಲ್ಲ ಹೆಂಗ್ ಮಾಡಿಸ್ತಾರೆ. ಅಲ್ಲ ನೆನ್ಪಿಡ್ಕೊಂಡು ಹೇಳ್ತಿದ್ದಲ್ಲ ಇವಳು ಹೇಳ್ಬೇಕು ಅಂತ. ಇಲ್ಲ ನಂಗೆ ಗೊತ್ತು ಅವ್ರಿಗೆ ಹೂ ಮಾಡ್ಸಕ್ ಬರಲ್ಲ. ಎಲ್ಲ ಹೂ ಮಾಡ್ಸು ಅಂದ್ರೆ ರೆಡಿ ಮಾಡ್ಕೊಡಿಸ್ತಿ ಅಂತ ಕೇಳ್ತಾರೆ. ಅವಾಗ ಕಲ್ತಿರ್ಲಿಲ್ಲ ಕಣ ನಾನು. ಮದ್ವೆ ಆದ್ಮೇಲೆ ನಾನು ಕಲ್ತಿದ್ದು ಹೂವ ಹೆಂಗ್ ಮುಡ್ಸೋದು ಅಂತ. ಏನೋ ಗೊತ್ತಾ, ನಾವ್ ಎಷ್ಟ್ ಚೆನ್ನಾಗಿ ರೆಡಿ ಆಗೋದು. ಅಲ್ಲಿ ನನ್ ಮೆಹಂದಿ ಕಾಣಿಸ್ತಿದೆ ಅನ್ಸುತ್ತೆ. ಇವಳ ಹೆಸರು ಬರ್ಕೊಂಡಿದ್ದೆ, ಸ್ವಾತಿ ತಾರೇಶ್ ಅಂತ. ಮೆಹಂದಿನಲ್ಲಿ ಅಲ್ಲಿ ಹೋಯ್ತದು. ಅದು ಇವಾಗ ನೆನ್ಪಾಯ್ತು, ಅವಾಗ ನೆನಪಿಲ್ಲ. ಎಸ್.ಟಿ. ಅಂತನಾ ಇಲ್ಲ, ಫುಲ್ ನೇಮ್ ಅಂದ್ರೆ ಕೈ ಅಗ್ಲ ಇದೆಯಲ್ಲ ನೋಡಿ, ನಂದು ಅಗ್ಲ ಇದೆ ಕೈ. ಮೇನ್ ಪಾರ್ಟ್ ಅಂದ್ರೆ ಈ ತಾಲಿ ಕಟ್ಟೋ ಟೈಮಲ್ಲಿ ಕೈಯೆಲ್ಲ ನಡುಗ್ತಿತ್ತು. ಯಾಕೆ ನಡುಗ್ತಿದೆ ಅಂತ ಗೊತ್ತಿಲ್ಲ, ಕೈಯೆಲ್ಲ ನಡುಗ್ತಿದೆ ಆಟೋಮೆಟಿಕ್ ಆಗಿ. ಭಯ ಒಂಥರ. ಅಂದ್ರೆ ನಿಮ್ಗೂ ಏನಾದ್ರು ಆಗಿದ್ಯಾ? ಮದುವೆ ಆಗಿರೋರು ಯಾರು ವಿಡಿಯೋ ನೋಡ್ತಿದ್ರೆ ತಾಲಿ ಕಟ್ಟೋ ಟೈಮಲ್ಲಿ ನಿಮ್ ಕೈನೂ ಕೂಡ ನಡಗಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ನನ್ಗಂತೂ ಹೆವಿ. ಎಲ್ಲ ಕೇಳ್ತಿದ್ರು ಯಾಕೋ ಇಷ್ಟೊಂದ್ ಕೈ ನಡುಗ್ತಿದೆ ಅಂತ. ಇಲ್ಲ ಶೇಕ್ ಆಗ್ತಿರೋದು ನೋಡ್ಬೋದು. ಇಲ್ಲಿ ಅಲ್ಲೆಲ್ಲ ಏನ್ ಶೇಕ್ ಆಗಿರ್ಲಿಲ್ಲ. ಅವ್ರು ತೋರ್ಸಿ ಅಂತಿದ್ರು. ಹೆಂಗ್ ತೋರ್ಸೋದು ಅಂತ ಗೊತ್ತಾಯ್ತಿಲ್ಲ. ಹೊಸದಲ್ಲ ನನಗೆ. ನಮ್ ಮದ್ವೆ ಆಯ್ತಿದ್ಯಾ ನಿಜವಾಗ್ಲೂ ಏನಾಯ್ತಿದೆ ಅಂತಾನೆ ಗೊತ್ತಾಯ್ತಿಲ್ಲ. ಇಲ್ಲೂ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಕೈ ಎಷ್ಟು ನಡುಗಿಸ್ತಿದ್ಯಾ ಅಲ್ಲಿ. ಇಲ್ಲ ನಾನು ಕಟ್ಬೇಕಿದ್ರೇನೆ ಜಾಸ್ತಿ ನಡಗಿದ್ದು. ನಮ್ಮ ಅತ್ತೆ ಮಾವ ಇಲ್ಲಿ ಅಲ್ಲಿ ಪೂಜಾರಿ ಅವರು ಎಲ್ಲಾ ಕಡೆನೂ ಹಿಂಗ್ ತೋರ್ಸಿ ಅಂತ ಹೇಳ್ತಿದ್ದಾರೆ. ಎಲ್ಲ ನನ್ ಕಾಲೆಳಿಯವರೇ ಇದ್ದಿದ್ದಲ್ಲಿ ಎಲ್ಲರೂ. ಫೈನಲಿ ಕಟ್ಟೋ ಟೈಮ್ ಬರುತ್ತೆ ಇವಾಗ. ನೋಡಿ ನಾನು ಮೊನ್ನೆ ವಾಚ್ ಹೇಳಿದ್ನಲ್ಲ, ಇಲ್ಲೇ ಇವಳು ಗಿಫ್ಟ್ ಕೊಟ್ಟಿರೋದೇ ವಾಚ್. ಅದನ್ನೇ ಹಾಕೊಂಡಿರೋದು. ಏನ್ ಮದ್ವೆಗೆ ಅಂತ ಏನು ಪ್ರಿಪೇರ್ ಆಗಿಲ್ಲ, ಏನು ತಗೊಳ್ಳಿಲ್ಲ. ಸೀರೆಗಳು ಮದ್ವೆಗೆ ಒಂದ್ ವಾರ ಮುಂಚೆ ಬಂದಿದ್ರು, ನಾನು 3 ದಿನ ಮುಂಚೆ ಬಂದಿದ್ದು. ಇದು 2 ವರ್ಷದ ಹಳೆ ಶರ್ಟು, ಇನ್ನೂ ಅಂದ್ರೆ ಹಾಕಿರ್ಲಿಲ್ಲ, ಅದಕ್ಕೆ ಹಾಕೊಂಡೆ. ಇವಾಗ ಬಂದ್ರು ಕಟ್ಟುತ್ತಾರೆ. ನಾನ್ ನಗಾಡ್ತಿರೋದ್ ನೋಡಿ ನಂಗೆ ನಗು ಬರ್ತಿದೆ. ಎಷ್ಟು ಖುಷಿ ಆಗತ್ತೆ ಅಲ್ಲ. ಅಲ್ಲಿ ಹೇಳ್ತಿದ್ದೀನಿ ಕೈಯೆಲ್ಲ ನಡಕ್ತಿದೆ ನನ್ಗೆ ಅಂತ. ಅದು ಬಾಯ್ ಬಿಟ್ಟು ಬೇರೆ ಹೇಳ್ತಾರೆ. ಆಯ್ತು, ಕಟ್ಟಾಯ್ತು, ಬಿದ್ದಾಯ್ತು ಅಲ್ಲಕ್ಕೆ. ನನ್ನಂತ ಒಳ್ಳೆ ಹುಡುಗಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು. ಅಲ್ಲಿ ಬೇಗ ಕಟ್ಟು, 3 ಗಂಟೆ ಹಾಕು ಅಂತ ಹಿಂದ್ಗಡೆ ಇರೋ ರಿಮೈಂಡ್ ಮಾಡ್ತಿರೋದು ನಮ್ಗೆ. ನಮ್ಮ ಮಾವ ಹೇಳ್ತಿರೋದು ಅಲ್ಲಿ ಜಾಸ್ತಿ. ಇವಾಗ ಇಲ್ಲಿ ಕೇಳ್ತಾರೆ 3 ಗಂಟೆ ಹಾಕಿದ್ಯಾ? ಆಗ್ತೇ. ಎಲ್ಲಾರು ಕೇಳ್ತವ್ರೆ 3 ಗಂಟೆ. ಆಗ್ತೇ ಅಂತ ಹೇಳ್ತಿದ್ದೀನಿ. 3 ಗಂಟೆ ಹಾಕಿದ್ದ? 3 ಗಂಟೆ ಹಾಕಿದ್ದು. ಇವ್ರು ಕೇಳೋದ್ ನೋಡಿ ನನಗೆ ಕನ್ಫ್ಯೂಸ್ ಆಯ್ತು, ನಾನು 3 ಗಂಟೆ ಹಾಕಿದ್ದೀನಾ ಇಲ್ವಾ ಅಂತ. ಈಗ ಕೈ ನೀರು. ಇವರು ಅಮ್ಮ ಅವ್ರ ತಂಗಿ, ಅಂದ್ರೆ ಚಿಕ್ಕಪ್ಪನ ಮಗಳೇ. ಚಿಕ್ಕಪ್ಪ ಅವ್ರ ಮಗಳು, ಅವ್ರ ಹಸ್ಬೆಂಡು. ಮತ್ತೆ ಇವರು ನಮ್ಮಮ್ಮ ಅವ್ರ ಚಿಕ್ಕಪ್ಪ, ಇನ್ನೊಬ್ರು ಚಿಕ್ಕಪ್ಪ. ನೆನ್ಪಿಟ್ಕೊಂಡಿದ್ಯಾ? ಇವರು ಇವರು ಕುಶಾಲನಗರದಲ್ಲಿರೋದು. ಇವಾಗ ಹಿಂದ್ಗಡೆ ಇದಾರಲ್ಲ ಸ್ಪೆಕ್ಸ್ ಹಾಕೊಂಡು, ಅವರು ಮೈಸೂರಿನಲ್ಲಿ ಲೊಕೇಶನ್. ಇವ್ರು ನಮ್ಮ ವಿಡಿಯೋಸ್ಗಳಲ್ಲಿ ನೋಡಿರ್ತೀರಾ. ಇವರಿಬ್ರು ಒಂದೊಂದು ವಿಡಿಯೋದಲ್ಲಿ ಅವಾಗ ಬಂದಿರ್ತಾರೆ. ಅವ್ರ ಹಿಂದ್ಗಡೆ ಇರೋರು ಬೀಗ್ರು. ಅವ್ರ ಮಗಳನ್ನ ಅವ್ರ ಮಗನ್ಗೆ ಕೊಟ್ಟಿರೋದು. ಚೆನ್ನಾಗಿತ್ತು. ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಈ ಹಾಲು ಹಾಕ್ಬೇಕಿದ್ರೆ ತಲೆಗೆ ಯಾರೋ ಹಾಕ್ಬಿಡ್ತಾರೆ ಪಾಪ. ಯಾವ್ದೋ ವೈರಲ್ ಆಗಿತ್ತು. ಏನು ಗೊತ್ತಾ, ಮದ್ವೆ ದಿನ ಅಷ್ಟು ಚೆನ್ನಾಗಿ ರೆಡಿಯಾಗಿ ಯಾರು ಆ ಥರ ಮಾಡ್ಬಿಟ್ರೆ ಹೆಂಗಾಗುತ್ತೆ. ಅದಲ್ಲ, ಫಸ್ಟೇ ಹಿಂಗ್ ಇಟ್ಕೊಂಡು ಕೈ ನೋವು ಬಂದಿರುತ್ತೆ. ನಮಗೆ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದಕ್ಕೆ ಎಷ್ಟೊಂದು ಕೈ ನೋವು ಬಂತು ಗೊತ್ತಾ.
ಕಷ್ಟ ಇದೆ ಮದ್ವೆ. ಇನ್ನೊಂದ್ಸಲ ಆಗೋತ್ಲಾಗಿ ಗೊತ್ತಾಗೋದು ಫುಲ್ಲು ಇನ್ನು ಯಾವಾಗಲೂ ಅಷ್ಟೇ. ನಾನು ಇನ್ನೊಂದು ಹೇಳೋದನ್ನ ಮರ್ತೆ, ನೀವು ಅರೇಂಜ್ ಮ್ಯಾರೇಜರ್ ಆಗಿ ಲವ್ ಮ್ಯಾರೇಜರ್ ಆಗಿ, ಅರೇಂಜ್ ಮ್ಯಾರೇಜ್ ಆದರೆ ಎಂಗೇಜ್ಮೆಂಟ್ ಆದಮೇಲೆ ಸ್ವಲ್ಪ ದಿನ ಟೈಮ್ ತೊಗೊಳ್ಳಿ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳಿ. ಎಂಗೇಜ್ಮೆಂಟ್ ಆದ ತಕ್ಷಣನೇ ಮದುವೆ ಆದರೆ ಆಮೇಲೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಕಷ್ಟ ಆಗ್ಬಿಡುತ್ತೆ, ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಸ್ವಲ್ಪ ಗ್ಯಾಪ್ ಕೊಡಿ, ಟೈಮ್ ತಗೊಳ್ಳಿ, ಅವ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಹೇಳ್ತಾರೆ ನಿಮ್ಮ ಬಗ್ಗೆ ಎಂಗೇಜ್ಮೆಂಟ್ ಆಗಿ ಜಾಸ್ತಿ ಗ್ಯಾಪ್ ಕೊಡಬಾರ್ದು ಅಂತ ಹೇಳ್ತಾರೆ, ಬಟ್ ಅದಕ್ಕೆಲ್ಲ ತಲೆ ಕೊಡಕ್ ಹೋಗ್ಬೇಡಿ, ಸ್ವಲ್ಪ ಗ್ಯಾಪ್ ತಗೊಳ್ಳಿ. ಅಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಎಂಗೇಜ್ಮೆಂಟ್ ಆದಮೇಲೆ ಅವ್ರ ಅಪ್ಪ ಅಮ್ಮನೂ ಅವ್ರ ಮನೆಗೆ ಹೋಗ್ತಿದ್ರೆ ಅವ್ರ ಬಗ್ಗೆನೂ ಗೊತ್ತಾಗ್ತಾ ಇರುತ್ತೆ. ಬಟ್ ಆದಷ್ಟು ಹುಷಾರಾಗ್ರಪ್ಪ ಮದ್ವೆನ, ಅಷ್ಟೇ ಹೇಳೋದು. ನನಗೆ ಭಯ ಆಗುತ್ತೆ ಈಗಿನ ಸಿಚುವೇಶನ್ ಆಗ್ತಿರೋದೆಲ್ಲ ನೋಡಿದ್ರೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆಗಕ್ಕೆ ಹೋಗ್ಬೇಡಿ, ಡೈರೆಕ್ಟಾಗಿ ಹೇಳಿ. ಮದುವೆ ಆಗಿ ಅನುಭವಿಸಿ ಆಮೇಲೆ ಸಪ್ರೇಟಾಗಿ ಹೋಗೋಬದಲು ಇನಿಷಿಯಲ್ ಸ್ಟೇಜಲ್ಲೇ ಹೇಳಿ. ಮತ್ತು ಪೇರೆಂಟ್ಸು ಕೂಡ ಜಾಸ್ತಿ ಒತ್ತಡನ ಕೊಡೋಕೆ ಹೋಗ್ಬೇಡಿ ಅವ್ರಿಗೆ ಇಷ್ಟ ಇದೆಯಾ ಇಲ್ವಾ ಅದನ್ನೆಲ್ಲ ಕೇಳಿ ಮದುವೆ ಮಾಡಿ, ಅಷ್ಟೇ ನಮ್ಮ ಟಿಪ್ಸು. ಇವಾಗ ತಾಳಿ ಪೂಜೆ ಏನೋ ಮಾಡಿಸ್ತಾರೆ, ಆ ಪೂಜೆಗಳಾಗ್ತಾ ಇದೆ. ಇದನ್ನ ನೀವು ಕ್ಲಿಪ್ ಈ ಕಡೆ ಹಾಕ್ಬೇಕಿತ್ತು. ಇದೆಲ್ಲ ಮೊಬೈಲ್ನಲ್ಲೇ ಶೂಟ್ ಮಾಡಿರೋದು, ಮೊಬೈಲ್ನಲ್ಲೇ ಆಗಿರೋ ವಿಡಿಯೋಸ್. ವಿಡಿಯೋಗ್ರಾಫರ್ ನಾವು ಕರೆದಿರಲಿಲ್ಲ, ಬರೀ ಫೋಟೋ ಅಷ್ಟೇ. ಮದುವೆ ಮುಗಿಸ್ಕೊಂಡು ಮನೆಗೆ ಬಂದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ನಮ್ಮ ಯಜಮಾನ್ರ ಬ್ಲೇಸರ್ ನೋಡಿ ಎಲ್ಲ ರಿಟರ್ನ್ ಹಾಕ್ಬಿಟ್ಟಿದ್ದೀನಿ. ಹೇಳ್ಬೇಡ ಕಣೋ ಅದನ್ನೆಲ್ಲ. ಆನ್ಲೈನಲ್ಲಿ ಬುಕ್ ಮಾಡ್ಬಿಟ್ಟು ಇದನ್ನ ರಿಟರ್ನ್ ಆಗ್ತಾ ಚೆನ್ನಾಗಿಲ್ಲ, ಹಾಕದೆ ಒಂದಿನ ಅದನ್ನ ಅಂತ ಗೊತ್ತಾಯ್ತು ನನಗೆ. ಹಾಕಿದ್ದ 5 ನಿಮಿಷ ಏನೋ ಆ ಕಡೆಯಿಂದ ಬರ್ಬೇಕಿದ್ರೆ ಅಷ್ಟೇ. ಇದು ಹಾಲು ಉಕ್ಸಿದ್ರು ಫೈನಲ್ ಆಗಿ ನಮ್ಮ ಹೆಂಡತಿ ಅವರು. ಚಪ್ಪಳೆ ತೊಟ್ಟಿ ತೊಟ್ಟುತ್ತಿದ್ದೀನಿ. ಹಾಲು ಎಷ್ಟೊಂದು ಶಾಸ್ತ್ರಗಳಿರುತ್ತೆ ಅಲ್ವಾ ಮದ್ವೆ ಅಂದ್ರೆ. ಇನ್ನು ಅದು ಏನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದಲ್ಲಿ ಅದಕ್ಕೆ ಇದು ಮಾಡಿರ್ತೀವಲ್ಲ, ಅದನ್ನ ಆ ಕ್ಲಿಪ್ ಒಂದು ಮಿಸ್ ಆಗಿದೆ ನಮ್ಮ ಹತ್ರ. ಇಲ್ಲ ಅದು ಎಷ್ಟಾಯಿತು ಅಷ್ಟೇ ವಿಡಿಯೋ. ಇವೆಲ್ಲ ನಮಗೆ ಸಿಕ್ಕಿರೋದೇ ಇವಾಗ ದೊಡ್ಡ ವಿಷಯ ಇವಾಗ, ಯಾಕೆಂದ್ರೆ ಫೋನಲ್ಲಿ ಅಲ್ವಾ ತೆಗ್ದಿದ್ದು, ಹಾಗಾಗಿ. ಆದ್ರೂ ಇವೆಲ್ಲ ಮೆಮೊರೀಸ್ ಅಲ್ವಾ. ಇವಾಗ ನಾನು 3 ವರ್ಷ ಆಗಿದೆ ಮದುವೆ ಆಗಿ, ಇದನ್ನ ನೋಡ್ತಿದ್ರೆ ನಮಗೆ ಒಂಥರ ಖುಷಿ. ಮುಖ ನೋಡ್ಬೋದು ನಮ್ದು ಇನ್ನು ಯಾವ ತರ ಖುಷಿ ಪಡ್ತಿದೀವಿ ಅಂತ. ಅಲ್ಲಿ ಉಗ್ಸಿದ್ರು ಫೈನಲಿ. ನೋಡ್ತಿದ್ದಲೆ ಇದು ಉಲ್ಟಾ ಪಲ್ಟಾ ಹಾಕ್ಬಿಟ್ಟಿದ್ದೀನಿ ನಾನು ಕ್ಲಿಪ್ಪು. ಇದು ಮೊದಲು ಬರಬೇಕಿತ್ತು. ಪರವಾಗಿಲ್ಲ, ಇದು ಓಕೆ, ಅಡ್ಜಸ್ಟ್ ಮಾಡ್ಕೋತೀರಾ ಅಲ್ವಾ ನೀವೆಲ್ರೂ? ನೋಡಿ ಮದುವೆ ಮಾಡ್ಕೊ ಬಂದ್ರು ಕೂಡ ಇನ್ನೂ ಚೆನ್ನಾಗವಳೆ. ಮೇಕಪ್ಪೇ ಹೋಗಿಲ್ಲ, ವಾಟರ್ ಪ್ರೂಫಾ ಇದೇ ಇಲ್ಲ, ವಾಟರ್ ಪ್ರೂಫಾ ಹೆಂಗೆಲ್ಲ ಆಡ್ಕೋತಾರೆ ನನ್ನನ್ನು ನೋಡಿ. ವಾಟರ್ ಪ್ರೂಫೇ ಅನ್ಸುತ್ತೆ, ಅದಕ್ಕೆ ಏನೂ ಆಗಿಲ್ಲ. ಮತ್ತೆ ಜಾಸ್ತಿ ಹೊತ್ತೇನು ಇರಲಿಲ್ಲ. ನಾವು ಮಧ್ಯಾಹ್ನದಷ್ಟೊತ್ತಿಗೆ ಮದುವೆ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗಿದ್ದು. 2 ಗಂಟೆ ಅಷ್ಟಲ್ಲಿ ಮನೇಲಿ ಇದ್ವೇನೋ. ನಾವು ಮದುವೆ ಆಗಿದ್ದ ಡೇಟ್ ಹೇಳಿ ನೋಡೋಣ. ಹೇಳಲ್ಲ, ಗೊತ್ತಿಲ್ಲ. ಮೇ 24 23 ಇದೇ ಹೇಳೋದು ಹುಡುಗರಿಗೆ. ನಾವು ಮದ್ವೆ ಆಗಿದ್ದ ದಿನ ಆಗ್ಲಿ, ನಮ್ಮ ಬರ್ತ್ಡೇ ಡೇಟ್ ಆಗ್ಲಿ ಏನೂ ನೆಟ್ಟಿರಲ್ಲ. 24 ಅನ್ಸುತ್ತೆ ನನಗೇನೋ. ಈಗ 23 ಆಗಿದ್ರೆ ಆಯ್ತು ವಿಡಿಯೋ ನೋಡೋಣ. ಅಲ್ಲಿ ಚೆನ್ನಾಗಿ ಮದ್ವೆ ಆದ್ಮೇಲೆ ಎಲ್ಲಿಗೆ ಹೋಗ್ತೀವಿ? ಹನಿಮೂನಿಗೆ ಹೋಗ್ತೀವಿ. ನಾವ್ ಹೋಗಿದ್ದು ಎಲ್ಲಿ ಗೊತ್ತಾ? ನಾವು ಫಸ್ಟು ಕೆಲ್ಸಕ್ಕೆ ಹೋಗಿದ್ದು. ನಾವು ರಜಾ ಹಾಕಿದ್ದೆ 3 ರಿಂದ 4 ದಿನ ಮದುವೆಗೆ. ಅದಾದ್ಮೇಲೆ ಆಫೀಸಿಗೆ ಹೋಗಿ ಅಲ್ಲಿಂದ ವೀಕೆಂಡ್ ಬಂತು. ವೀಕೆಂಡಿಗೆ 2 ದಿನಕ್ಕೆ ಊಟಿಗೆ ಹೋಗಿದ್ದು. ವೀಕೆಂಡ್ ರಜಾ 2 ದಿನ ನಾನ್ ತಗೊಂಡೆ. ಇವ್ರಿಗೆ ಹೆಂಗಿದ್ರು ಇದು ಅವಾಗ ಐಫೋನ್ ಇರ್ಲಿಲ್ಲ. ಅವಾಗ OnePlus ಅಲ್ಲಿ ಸ್ಲೋ ಮೋಷನ್ ತೆಗ್ದಿರೋದು. ಸೊ ಅದೇ ಕ್ಲಿಪ್ಸ್ಗಳು. ಇದು ನಮ್ಮ ಮನೆಯಿಂದ ಹನಿಮೂನಿಗೆ ಹೋಗಿ ಏನಾದ್ರು ಅಲ್ಲ, ಊಟಿ ಮಾತ್ರ ಸಖತ್ತಾಗಿತ್ತು. ಫಸ್ಟ್ ಟೈಮ್ ಊಟಿಗೆ ಹೋಗಿದ್ದು, ಮತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ತಾಗಿತ್ತು ಮಾತ್ರ. ನಾವು ಮತ್ತೆ ಎಷ್ಟೇ ಸಲ ಊಟಿಗೆ ಹೋದ್ರು ಕೂಡ ಈ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಅಲ್ಲಿ ಇದೊಂದು ಫೇಮಸ್ ಬುಟ್ಟಿ ಹಾಕೊಳ್ಳೋದು. ಬಟ್ ನಾವ್ ಯಾವ್ದಕ್ಕೂ ಪ್ರಿಪೇರೇ ಆಗಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ಸ್ ಇವೆಲ್ಲ. ಹನಿಮೂನ್ ಬೈಕಲ್ಲಿ ಹೋಗಿದ್ದೋ ನಾವು. ಇನ್ನೊಂದು ಹೇಳ್ಬಿಡು. ಇವ್ರ ಫ್ರೆಂಡು ಕೂಡ ಬಂದಿದ್ಲ ನಿಮ್ಮ ಮನೆಗೆ. ಅಲ್ಲಂತೂ ತುಂಬಾ ಮೆಮೊರೀಸ್ ಕ್ರಿಯೇಟ್ ಮಾಡಿ. ಅಲ್ಲ, ಬಂದಿದ್ದು ಒಂದ್ ರೀತಿ ಒಳ್ಳೇದಾಯ್ತು ನೋಡಿ. ನಮ್ದು ಎಷ್ಟೊಂದು ಮೆಮೊರೀಸ್, ಫೋಟೋಸ್, ವಿಡಿಯೋಸ್ ಎಲ್ಲ ತೆಕ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿತ್ತಲ್ಲ, ಎಷ್ಟು ಚೆನ್ನಾಗಿ ಖುಷಿಯಾಗಿದೀವಿ ನೋಡು. ನಮ್ಮ ಟೋಪಿ ಹಾಕ್ಬಿಟ್ಲು ಕೊನೆಗೂ ಟೋಪಿ ಹಾಕ್ಬಿಟ್ಲು. ನಾನು ಖುಷಿಯಾಗಿ ಟೋಪಿ ಹಾಕಿಸ್ಕೊಬಿಟ್ಟೆ. ಹೊಡಿತಾರೆ ಎಲ್ಲಾ ಕಡೆ ನೋಡಿ, ಹೆಂಗ್ ಹೊಡೆದ್ರು. ಇಷ್ಟು ಬೇಗ ಮುಗ್ದೆ ಹೋಯ್ತು, ಗೊತ್ತೇ ಆಗ್ಲಿಲ್ಲ. ನಂಗೆ ನಿಜ ಗೊತ್ತಾಗ್ಲಿಲ್ಲ ಇಷ್ಟು ಬೇಗ ಮುಗೀತು ಅಂತ. ಇಷ್ಟಾಗಿತ್ತು ನಮ್ಮಿಬ್ರು ಮದ್ವೆ ವಿಡಿಯೋ. ಸೊ ನೀವು ಕೂಡ ಇದೇ ತರ ಮದ್ವೆ ವಿಡಿಯೋಸ್ ನೋಡ್ಕೊಂಡು ನಿಮ್ ನೆನಪುಗಳನ್ನ ಮರುಕ್ ಹಾಕಿ ಚೆನ್ನಾಗಿರುತ್ತೆ. ಒಂಥರ ಚೆನ್ನಾಗಿರುತ್ತೆ. ನಮ್ದು ಇಷ್ಟೇ ಇರೋದು ಮದ್ವೆ ವಿಡಿಯೋ ಕ್ಲಿಪ್ಸ್ ಅಂದ್ರೆ ಇಷ್ಟೇ ಇರೋದು. ನಮ್ದು ಇಷ್ಟೇ ಇದ್ರು ನಮಗ್ ತುಂಬಾ ಖುಷಿ ಇದೆ.
ಯಾವಾಗಲೂ ಹೇಳೋಂಗೆ ವಿಡಿಯೋ ಇಷ್ಟ ಆಗಿದ್ರೆ ಹಿಂಗೆ ನೋಡ್ತಾ ಇರಿ. ಇನ್ನೂ ಹೊಸ ಹೊಸ ಪ್ರಯತ್ನ ಮಾಡ್ತಿದ್ದೀವಿ. ವಾರಕ್ಕೊಂದು ಶಾರ್ಟ್ ಮೂವಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ, ಹೊಸ ಹೊಸ ಕಾನ್ಸೆಪ್ಟ್ ಜೊತೆ. ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಮತ್ತು ಫ್ಯಾಮಿಲಿ ಅಂದರೆ ಹೆಂಗಿರಬೇಕು, ಈ ಥರ ಇರಿ ಅಂತ ತೋರಿಸೋದು ನಮ್ಮ ಪ್ರಯತ್ನ. ಆದಷ್ಟು ನಮಗೆ ಟೈಮ್ ಇಲ್ಲ ಅಂದ್ರೂ ಟೈಮ್ ಮಾಡಿಕೊಂಡು ನಿಮಗೋಸ್ಕರ, ನಿಮ್ಮ ಮುಖದಲ್ಲಿ ಖುಷಿ ತರೋದಕ್ಕೋಸ್ಕರ ಇಷ್ಟೊಂದೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ. ಸರಿ, ಇವ್ರೇನು ಗೊತ್ತಾ, ರೆಸ್ಟೇ ತಗೊಳಲ್ಲ, ನಾನ್ ಸ್ಟಾಪ್ ಪರವಾಗಿಲ್ಲ. ಕೆಲ್ಸ ಬಿಟ್ರೆ ಇದು, ಬಿಟ್ರೆ ಕೆಲ್ಸ ಇದು. ಇವ್ರ ಕೆಲ್ಸ ಎಷ್ಟಿರತ್ತೆ ಅಂದ್ರೆ ಯಾವಾಗಿದ್ರು break ರೆಸ್ಟ್ ಇರಲ್ಲ. ತಗೊಳ್ಳೋದೆ, ಯಾವಾಗ್ಲಿದ್ರು ರೆಸ್ಟ್ ತಗೊಳ್ಳೋದೆ. ಆದ್ರೂ ಹೆಲ್ತ್ ಕಡೆ ಗಮನ ಕೊಡ್ಬೇಕು ಸರ್. ಕೊಡ್ತಿದ್ದೀವಿ. ಸರಿ, ನೀವು ಯಾವಾಗಲೂ ಖುಷಿಯಾಗಿರಿ. ವೀಕೆಂಡ್ ಇದೆ, ಎಂಜಾಯ್ ಮಾಡಿ. ಫ್ಯಾಮಿಲಿ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟ ಆಗೋರ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಫ್ಯಾಮಿಲಿ ಫಸ್ಟ್, ಬೇರೆ ಎಲ್ಲ ನೆಕ್ಸ್ಟ್, ಓಕೆನಾ? ನಾವು ಕಿತ್ತಾಡ್ತಿರ್ತೀವಿ, ಕಿತ್ತಾಡಲ್ಲ ಅಂತ ಏನಿಲ್ಲ. ನಾವು ಕಿತ್ತಾಡಷ್ಟು ಬೇರೆ ಕಿತ್ತಾಡ್ತಾರೋ ಗೊತ್ತಿಲ್ಲ, ಆ ಮಟ್ಟಿಗೆ ಕಿತ್ತಾಡ್ತಿರ್ತೀವಿ ನಾವು ಕೂಡ. ಆದಷ್ಟು ಖುಷಿಯಾಗಿರಿ, ಅಷ್ಟೇ ಹೇಳೋದು. ಲೈಫು ಇಷ್ಟು Life ಹಿಂಗ್ ಇಷ್ಟೇ ಕಣ್ಮುಚ್ಚ ಇರೋದು. ಕಣ್ ತೆಗಿಯೋ ಅಷ್ಟರಲ್ಲಿ ನೋಡಿ, ಈ ವರ್ಷನೂ ಅಷ್ಟೇ. ಆಗ್ಲೇ 7ನೇ ತಿಂಗಳಲ್ಲಿ ಇದೀವಿ, ಇನ್ನೇನು ಇದು ಮುಗಿಯಕ್ ಬಂತು. ಈ ವರ್ಷನೇ ಮುಗ್ದೋಗ್ಬಿಡುತ್ತೆ. ಟೈಮು ಇವಾಗ ತುಂಬಾನೇ ಫಾಸ್ಟ್ ಆಗಿ ರನ್ ಆಗ್ತಾ ಇದೆ. ಆದಷ್ಟು ಜಾಸ್ತಿ ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಅನ್ಕೊಳಕ್ ಹೋಗ್ಬೇಡಿ, ಇನ್ನೂ ತುಂಬಾ ಟೈಮ್ ಇದೆಯಲ್ಲ, ಆಗ ಮಾಡ್ಕೊಂಡ್ರಾಯ್ತು, ಆಗ ಹೇಗ್ ಮಾಡ್ಕೊಂಡ್ರಾಯ್ತು ಮಾಡ್ಕೊಂಡಾಯ್ತು, ಅಂತ ಹಂಗಾಗಲ್ಲ. ಟೈಮ್ ಆಗೋದೇ ಗೊತ್ತಾಗಲ್ಲ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್. ಹುಷಾರು ಎಲ್ಲರೂ. ಸೊಂಟ ನನ್ ಸೊಂಟನೋ ಹೋಯ್ತು, ಹಿಂಗ್ ಹಿಂದಕ್ಕೆ ಬಿದ್ಬಿಟ್ಟಿದ್ದೆ ನಾನು.